ಇದೆಲ್ಲದರ ಮಧ್ಯೆ ಮತ್ತೊಂದು ಬೆಳವಣಿಗೆ ಅಂತಂದ್ರೆ ಇಂಡಸ್ಟ್ರಿಗೆ ತುಂಬಾ ಕೆಟ್ಟ ಸಂದರ್ಭ ಅಂತ ಅನ್ಸುತ್ತೆ. ದರ್ಶನ್ ಅವರು ಒಂದು ಕೊಲೆ ಪ್ರಕರಣದಲ್ಲಿ ಜೈಲುವಾಸ ಆಗಿರುವಂಥದ್ದು. ಇದು ಅನ್ಫಾರ್ಚುನೇಟ್ ಆಗಿದ್ದು ಅಂತ ನಾನು ಅನ್ನಿಸ್ತೀನಿ. ಯಾಕೆಂದರೆ ದರ್ಶನ್ ಅವರು ಮೊದಲನೇ ಸಿನಿಮಾಯಿಂದನೂ ನನಗೆ ಪರಿಚಯ, ತುಂಬಾನೇ ಚೆನ್ನಾಗಿ ಪರಿಚಯ. ಅವರು 2 ಸಿನಿಮಾದಲ್ಲಿ ನಾನು ಆ್ಯಕ್ಟಿವ್ ಮಾಡಿದ್ದೀನಿ. ಮತ್ತು ಒಳ್ಳೆ ಸ್ನೇಹಿತ ಅವರು ನನಗೆ. ಅವರ ಸ್ವಬುದ್ಧಿಯಿಂದ ಇದಾಗಿರುತ್ತೆ ಅಂತ ನಾನಂತೂ ಥಿಂಕ್ ಮಾಡಲ್ಲ. ಟೈಮ್ ಕೆಟ್ಟದಾಗ ಏನು ಮಾಡೋಕ್ಕಾಗಲ್ಲ. ಕೆಲವು ಸತಿ ಜೊತೆಗಿರೋರ ಕೆಲವು ಸತಿ ಮಾತುಗಳು ಕೇಳ್ಕೊಂಡು ಹಿತ್ತಾಳೆ ಕಿವಿ ಆದಾಗ ಈ ರೀತಿ ಆಗಿದೆ. ಈ ರೀತಿ ಆಗಬಾರ್ದಾಗಿತ್ತು. ಈ ರೀತಿ ಒಬ್ಬ ಮನುಷ್ಯ ರುಚಿಗೆ ಹೇಳೋದಕ್ಕೆ ಎದುರುಗಡೆಯ ವ್ಯಕ್ತಿ ಯಾವ ರೀತಿ ಟಾರ್ಚರ್ ಕೊಟ್ಟಿರ್ಬೋದು ಅನ್ನೋದು ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕು. ನಮಗಂತೂ ಗೊತ್ತಿಲ್ಲ, ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಯಾಕೆಂದರೆ ನಾನಂತೂ ಆದಷ್ಟು ಬೇಗನೆ ಅವರು ಆರೋಪದಿಂದ ಮುಕ್ತರಾಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮುಕ್ತರಾಗಿ ಬರ್ತಾರೆ. ಯಾಕೆಂದರೆ ಇಂಡಸ್ಟ್ರಿಯ ಶಕ್ತಿ ಅವರು. ಯಾಕೆಂದರೆ ಅಪಾರವಾದ ಫ್ಯಾನ್ಗಳನ್ನು ಹೊಂದಿರುವಂಥ ಒಂದು ಅಭಿಮಾನಿಗಳನ್ನು ಹೊಂದಿರುವಂಥ ಇವತ್ತಿನ ಜನಪ್ರಿಯ ನಾಯಕ ಅವರು. ಯಾಕೆಂದರೆ ಅವ್ರಿಗೆ ಹಿಂದಿನ ಚಿತ್ರ ಕಾಟೇರನೇ ಗೊತ್ತು ಅಲ್ಲ. ನಮ್ಮಲ್ಲಿರೋದು 4-5 ಜನ ಯಶಸ್ವಿ ನಾಯಕರು. ದರ್ಶನ್ನು, ಸುದೀಪು, ಯಶು. ಈಗಲೇ ಅವರೆಲ್ಲ 2 ವರ್ಷಕ್ಕೊಂದು ಪಿಕ್ಚರು, 3 ವರ್ಷಕ್ಕೊಂದು ಪಿಕ್ಚರು ಮಾಡ್ತಾಯಿದ್ದಾರೆ. ಶಿವಣ್ಣ ಅಫ್ಕೋರ್ಸ್ ವರ್ಷಕ್ಕೆ 2 ಪಿಕ್ಚರ್ ಮಾಡ್ತಾಯಿದ್ದಾರೆ. ದರ್ಶನ್ ಪ್ರತಿ ವರ್ಷ ಒಂದೇ ಬರ್ತಾಯಿದೆ. ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ವಿ ನಾವು ಆಮೇಲೆ ವಾಣಿಜ್ಯ ಮಂಡಳಿಯಿಂದ ಹೋಗ್ಬಿಟ್ಟು ಅಟ್ಲೀಸ್ಟ್ 2 ಪಿಕ್ಚರ್ ವರ್ಷಕ್ಕೆ ರಿಲೀಸ್ ಆಗೋಂಗೆ ಮಾಡಿ ಸರ್, ಇಂಡಸ್ಟ್ರಿ ಬದುಕುತ್ತೆ ಅಂತಂದ್ಬಿಟ್ಟು ಅವರು ಒಪ್ಕೊಂಡಿದ್ರು. ಅಂಥದ್ದಲ್ಲಿ ಇದೊಂದು ಅಚಾತುರ್ಯ ಬೆಳವಣಿಗೆ ಆಗಿದೆ. ಈ ಬೆಳವಣಿಗೆ ಹೇಗಾಯಿತು, ಏನಾಯಿತು ನಾವಂತೂ ನೋಡಿಲ್ಲ, ನಾವಂತೂ ಇದು ಮಾಡಿಲ್ಲ. ಸೊ ಈ ಆರೋಪದಿಂದ ಮುಕ್ತ ಆಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಗಿ ಬರಬೇಕು ನಮ್ಮ ಇಂಡಸ್ಟ್ರಿ ಸಲುವಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.